ನಾವು ಗೈಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸುಮಾರು ದಿನ ಆಗಿತ್ತು ವ್ಲಾಗ್ ಮಾಡಿದೆ. ಇವತ್ತೇನಪ್ಪ ವ್ಲಾಗ್ ಅಂದರೆ ಸಂಡೇ ಅಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಕ್ರಿಕೆಟ್ ಪಿಚ್ ಹೋಗಿ ಕ್ರಿಕೆಟ್ ಆಡುವಂಥ ಪ್ಲ್ಯಾನ್ ಮಾಡಿದ್ದೀವಿ. ಏನಂದರೆ ಇವತ್ತು ಹೆಂಗೆ ಇದು ಇಲ್ಲಿ ನೆಟ್ ಬರುತ್ತಲ್ಲ, ಫುಲ್ ಪ್ಯಾಕ್ ನೆಟ್ಟು, ಅದ್ರ ಕ್ರಿಕೆಟ್ ಆಡಬೇಕಂತೆಲ್ಲ ಬುಕ್ ಮಾಡಿದ್ದೀವಿ. ಕ್ರಿಕೆಟ್ ಗ್ರೌಂಡ್ನ ಈಗ ಹೋಗ್ಬೇಕು. ನಮಗೆ ಸಿಗಲಿಲ್ಲ, ಟೈಮಿಂಗ್ ಸಿಗಲಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ನಮಗೆ ನೈಟ್ 9 ಗಂಟೆಯಿಂದ 10 ತನಕ ಬುಕಿಂಗ್ ಸ್ಲಾಟ್ ಖಾಲಿ ಇದೆ. ಅದಕ್ಕೆ ಅವಾಗ ಬುಕ್ ಮಾಡ್ಕೊಂಡಿದ್ದೀವಿ ಸಂಡೇ ಆಡೋಣ ಅಂತ. ಸುಮಾರಿಂದ ಕ್ರಿಕೆಟ್ ಆಡಬೇಕು ಅಂತ ಮಾಡ್ತಾ ಇದ್ವಿ, ಆಗಿತ್ತು. ಬಟ್ ಇವತ್ತೆಲ್ಲರೂ ಸುಮಾರು ಹುಡುಗರೆಲ್ಲ ಸೇರಿದ್ದಾರೆ. ಅದಕ್ಕೆ ನಮ್ಮ ಕಂಪನಿ ಕೊಲೀಗ್ಸು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತೀವಿ 9 ಗಂಟೆಗೆ. ನೋಡೋಣ, ಒಂಥರ ಮಜಾ ಇರುತ್ತೆ ಬ್ಲಾಗು. ತೋರಿಸ್ತೀವಿ ನಾವು ಯಾವ ಥರ ಆಡ್ತೀವಿ. ಕ್ರಿಕೆಟ್ ಆಡೋದು ಸುಮಾರು ದಿನ ಆಗ್ಬಿಟ್ಟದೆ. ನಮ್ಮನ್ನು ನೋಡ್ಬೇಕು ಯಾವ ಥರ ಆಡ್ತೀವಿ ಏನು ಅಂತ ನೋಡುವ. ಅಲ್ಲಿ ಹೊತ್ಕೊಳ್ಳಿ ಆಗಂಗಾಗತ್ತೆ ಅಂತ. ಏನಾಯ್ತು ಗೊತ್ತಾಗಲ್ಲ, ಸಡನ್ಲಿ ಪ್ಲಾನ್ ಆಯಿತು. ಅಂದರೆ ಹಿಂಗೆ ಸುಮ್ಮನೆ ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಹೋಗೋಣ, ಏನಾರು ಮಾಡೋಣ. ಬರೀ ಸಂಡೇ ರೂಮಲ್ಲಿ ಇದ್ದು ಮಲಗಜ ಆಗುತ್ತೆ. ಇವತ್ತೆಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅದಕ್ಕೆ ಹೆಂಗೆ ಎಲ್ಲಿ ಹೋಗೋದು ಬೇಡ, ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಅಂತ ಎಲ್ಲ ತಿರುಗಿದ್ದೀವಿ. ವ್ಲಾಗ್ ಮಾಡಲ್ಲ, ಹೆಂಗೋ ಎಲ್ಲ ನೋಡಿರ್ತೀವಿ ಅಂತ. ಅದೇ ಜಸ್ಟ್ ನಾರ್ಮಲ್ ಆಗಿ ಏನು ವ್ಲಾಗ್ ಮಾಡಿರಲ್ಲ. ಬಟ್ ಇವತ್ತು ಕ್ರಿಕೆಟ್ ಆಡಕ್ಕೆ ಹೋಗೋಣ, ಒಂಥರ ಮಜಾ ಇರುತ್ತೆ. ಹೀಗೆ ಸುಮ್ಮನೆ ಪ್ಲಾನ್ ಇತ್ತು. ಅಂದರೆ ನಮ್ಮ ರೋಹಿತ್ ಹೋಗಿದ್ದಂತ ಮೈಸೂರಲ್ಲಿ, ನನಗೂ ಆಡಬೇಕಂತ ಇತ್ತು. ಬಟ್ ಆದರೆ ಫ್ರೆಂಡ್ಸ್ ಎಲ್ಲ ಟೈಮ್ ಸಿಗಬೇಕಲ್ಲ, ಅದಕ್ಕೆ ನೋಡುವ ಅಂತ ಎಲ್ಲ ಮಾಡ್ತಾ ಇದ್ವಿ. ಅದೇ ಈಗಂತೂ ಎಲ್ಲರೂ ಅಂದರೆ ಬೆಳಗ್ಗೆನಾಯಿತು. ನಾವು ಒಂದು ರೂಮಲ್ಲಿ ಒಂದು 7 ಜನ ಫಿಕ್ಸ್ ಆಗಿದ್ವಿ ಹೋಗೋಣ ಅಂತ. 7 ಜನ ಎಲ್ಲ ನೆಟ್ಟಾಗೆಲ್ಲ ಆಗಲ್ಲ. ಒಂದು ಟೀಮ್ ಆಗಬೇಕು, ಒಂದು 2 ಟೀಮ್ ಆಗಬೇಕು ಆಡಲಿಕ್ಕೆ. ಹಂಗೆ ಒಬ್ಬೊಬ್ರು 6 ಜನ ಎಲ್ಲ ಆಡಿದ್ರೆ ಸರಿ ಆಗಲ್ಲ ಅಂತ ಬೆಳಗ್ಗೆ ನೋಡೋಣ, ಇನ್ನೂ ಪೆಂಡಿಂಗಲ್ಲೇ ಇತ್ತು ನೋಡುವ ಅಂತ. ಆಮೇಲೆ ಆಗ್ತಾ ನಮ್ಮ ಹುಡುಗರೆಲ್ಲ ಈಗ ಆ್ಯಕ್ಚುಲಿ ನಾವು ಇರೋದು 7 ಜನ ಇದ್ದೀವಿ. 7 ಜನದಲ್ಲಿ ಎಲ್ಲರೂ ಓಕೆ ಮಾಡಿದ್ರು. ಆದ್ರೆ ಒಬ್ಬರೇನು 10 ಜನ ಬಂದ್ರೆ ನಾವು ಬರ್ತೀನಿ, 7 ಜನ ಎಲ್ಲ ಬಂದು ಸರಿ ಆಗಲ್ಲ, 10 ಜನ ಬರಲಿ, 11 ಜನ ಬರಲಿ ಅಂತ ಹಂಗೆ ಪೆಂಡಿಂಗಲ್ಲಿ ಇತ್ತು. ಹಿಂಗೆ ಬರ್ತಾ ನಮ್ಮ ಕಂಪ್ನಿ ಕೊಲೀಗ್ಸ್ನ ನೆನಪಾಗಿದೆ. ಕಡೆ ಕಂಪ್ನಿ ಕೊಲೀಗ್ಸ್ ಕರೆದು ಬರ್ತಾರಂತ. ಅವರಿಗೂ ಎಲ್ಲ ಅದರೊಳಗೆ ಸುಮಾರು ಜನ ನಂಬರ್ ಇಲ್ಲ. ಹೆಂಗೆ ನಾವು ಕಾಂಟ್ಯಾಕ್ಟ್ ಮಾಡಿ, ಅಂದರೆ ನಮ್ಮ ಕಂಪ್ನಿ ಕೊಲೀಗ್ಸ್ ಅಂದರೆ ಎಲ್ಲರೂ ಬರಲಿಕ್ಕಾಗಲ್ಲ. ನಮ್ಮ ಸ್ವಲ್ಪ ಕ್ಲೋಸರಿಗೆ ಕರೆದಿದ್ವಿ. ಅವರೊಂದು ಕಂಪ್ನಿ ಕೊಲೀಗ್ಸ್ ಅಂದರೆ ಅವರೊಂದು 2-3 ಜನ ಅವರಿದ್ದಾರೆ, ಅವರು ಬರ್ತಾರೆ. ಆಮೇಲೆ ನಮ್ಮ ರೋಹಿತ್ ಅಣ್ಣನೂ ಬರ್ತಾರಂತೆ. ನಾವು ನಮ್ಮ ಕಂಪ್ನಿಯಲ್ಲ ಬೇರೆ ಕಂಪ್ನಿ ವರ್ಕ್ ಮಾಡ್ತಿರೋದು, ಅವನು ಬರ್ತಾರಂತೆ. ಎಲ್ಲರೂ ಒಟ್ಟು ಇನ್ನೂ ಆಡ್ಬೇಕಂತ ಪ್ಲಾನ್ ಮಾಡಿದ್ವಿ. ನೋಡುವ, ಮಜಾ ಇರುತ್ತೆ. ನಾವು ಕ್ರಿಕೆಟ್ ಸ್ಟೇಡಿಯಂ ನೆಟ್ ಇಲ್ಲೇ ಇದೆ, ಜಸ್ಟ್ ಇಲ್ಲಿದೆ ಕಾಣಿಸ್ತೀವಿ ನೋಡಿ, ಫ್ಲಡ್ ಲೈಟ್ ಇಲ್ಲಿ ಗ್ರೀನ್ ಕಲರ್ ಇದೇ ಇರೋದು. ಬಟ್ ಆದ್ರೆ ನಾವು ಹೋಗ್ಲಿಕ್ಕೆ ಮಾತ್ರ 800 ಮೀಟರ್ ಉಂಟಲ್ಲ, ಅದಿಲ್ಲಿಂದ ಅಲ್ಲೇ ಇತ್ತು ನೋಡಿ. ಮಾತೇ ಇಲ್ಲ ಇದಕ್ಕೆ ತೋರಿಸ್ದೆ. ಬಟ್ ಆದ್ರೆ ಹೋಗ್ಲಿಕ್ಕೆ 800 ಮೀಟರ್ ನಡ್ಕೊಂಡು ಹೋಗ್ಬೇಕು, ಸುತ್ತ ಹಾಕೊಂಡು. ಹಂಗೆ ಊಟ ಗಿಟ ಮಾಡೋ ಒಂದ್ ರೌಂಡ್. ನೆಕ್ಸ್ಟ್ ಹೋಗ್ತೊಳೆದೆ ಏನೋ ಬಿರಿಯಾನಿನೋ ಚಿಕನ್ ಸಾಂಬಾರ್ ಏನೋ ಮಾಡಾರೆ. ನೋಡುವ, ಚಲೋ ಅಂತಿರಲ್ಲ. ಬಟ್ ತಿನ್ನೋದು, ಆ ಲಿಫ್ಟ್ ಬರಲ್ಲ ಬಿಡಲ್ಲ, ಏನಂತ ಗಾಯ್ಸ್. ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಏನೇದು ಪಿಚ್ ಕಡೆ ನಮ್ದು ವಿರಾಟ್ ಕೊಹ್ಲಿ ಬಂದಾರೆ. ಮ್ಯಾಚಿಗೆ ಇವತ್ತು ಫುಲ್ ನೆಕ್ಸ್ಟ್ ಲೆವೆಲ್ ಸೆಂಚುರಿನೇ ಇವತ್ತಂತೆ. ನೋಡುವ, ಅಲ್ಲಿ ಹೋಗಿ ಸಿಗ್ತೀನಿ ನಿಮ್ಗೆ. ಗಾಯ್ಸ್ 8:30 ಹೋಗ್ಬೇಕಂತ ಮಾಡಿದ್ರೆ ಒಬ್ಬೊಬ್ಬರ ಹೊರಗೆ ಲೇಟ್. ಇನ್ನೂ ತನಕ ರೂಮಿನ ಕೆಳಗೆ ಇಳುತ್ತಲ್ಲ ಯಾರು, ಬರೀ ಲೇಟ್. ನಾವ್ ಇಲ್ಲಿ ಇದೇ ಹತ್ರ ಬಂದ್ವಿ, ಸ್ಟೇಡಿಯಂ ಹತ್ರ. ನಮ್ಗೆ ಬಿಟ್ಟು ರೋಹಿತ್ ಸ್ಕೂಟಿ ಮೇಲೆ ಬಂದಾನೆ. ನಾವು ನಡ್ಕೊಂಡ್ ಬಂದಿದ್ದೀವಿ. ಈಗ ಇಲ್ಲಿ ಯಾರೋ ಆಡ್ತಿದ್ದಾರೆ. ಇವ್ರದ್ದಾಗಿದೆ 9 ಗಂಟೆಗೆ, ನಮ್ದು 9 ಗಂಟೆ ಆಗಿಲ್ಲ. ಅವ್ರದಾದ್ಮೇಲೆ ನಮ್ದು. ಈಗ ನಮ್ ಟೈಮ್ ಆಯ್ತು. ಈಗ ಅವ್ರು ಹೊರಗೆ ಬರ್ತಿದ್ದಾರೆ, ನಮ್ ಟೈಮ್. ಗೈಸ್ ಎಲ್ಲ ಹುಡುಗರು ಬಂದ್ರು. ಏನೇನು ಟಾಸ್ ಮಾಡ್ಬೇಕಂದ್ರೆ ಇವ್ರು ಮಳೆ ಹರಿತಿದ್ದಾರೆ. ಟಾಸ್ ಮಾಡಿ ನಮ್ಮ ಟೀಮ್ ಮಾಡಿ ನೆಕ್ಸ್ಟ್ ಆಡೋದು. ಟಾಸ್ ಆಯ್ತು, ರೋಹಿತ್ ಟೀಮ್ ಇನ್ ಆಗಿದ್ರೆ. ಏನ್ ಚಾಯ್ಸ್ ಮಾಡಿದ್ರ? ಬ್ಯಾಟಿಂಗ ಬೌಲಿಂಗ? ನಮ್ದು ಹಾಕದಾ? ಅವ್ರು ಬ್ಯಾಟಿಂಗ್ ಮಾಡಿದಾರೆ. ನೆಕ್ಸ್ಟ್ ನಮ್ ಬೌಲಿಂಗ್ ನೋಡುವ. ಎಲ್ಲ ಫೀಲ್ಡ್ ಸೆಟ್ ಆಯ್ತು. ನೆಕ್ಸ್ಟ್ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಒಂದು ವಿಕೆಟ್ ದರ್ಶನಿಗೆ, 10 ರನ್ 1 ವಿಕೆಟ್. ನೋಡುವ, 6 ಓವರ್ ಆಟ ಮುಗೀತು. ಮಗ ಎಷ್ಟು ಟಾರ್ಗೆಟ್ ಇಷ್ಟ? ಗೊತ್ತಿಲ್ಲ. 4 ವಿಕೆಟ್ ಅಲ್ಲ? 4 ವಿಕೆಟ್. ಟಾರ್ಗೆಟ್ ಎಷ್ಟು? 72 ಟಾರ್ಗೆಟ್. ನಮ್ಮ ರೋಹಿತ್ ಆಟ ಇವತ್ತು. ಬ್ಯಾಟ್ಸ್ಮನ್ ಪಜ್ಜ. ಒನ್ ಡೌನ್ ಯಾರ? ಹೋಗ್ತೀಯ? ಹೋಗಿ. ಅದು ಬೇಡ, ಬಿಡಲ್ಲ. ಹೌಲಾ ಕೀಪರ್ ಡಮಾರ್.
ನಾವು ಬೌಲಿಂಗಲ್ಲಿ ಮುಕ್ಳರ್ ರನ್ ಕೊಟ್ಬಿಟ್ವಿ. ಈಗ ನಮ್ದು ಸೋತ್ವಿ. ಎಷ್ಟೇ 40-40 ಹೊಡೆದ್ವಿ. ಅವ್ರದ್ದು 68 ಟಾರ್ಗೆಟ್ ಇತ್ತು. ಈ ಮ್ಯಾಚ್ ಹೋಯ್ತು. ಬೌಲಿಂಗ್ ಲೀಡ್ ಮಾಡ್ರೆ ಬ್ಯಾಟಿಂಗ್ ಕೊಡೋಣ. ಓಕೆ ಓಕೆ, ಬೌಲಿಂಗ್ ಬೇಡ. ಬೌಲಿಂಗ್ ಸ್ವಲ್ಪ ಫೇಲ್ ಬರ್ತಾ ಉಂಟು. ನೋಡುವ ಈ ಮ್ಯಾಚ್ ವಿನ್ ಆಗೋಣ. ಅಂತೂ ಇಂತ ಈ ಮ್ಯಾಚ್ ಒಳ್ಳೆ ನಮ್ಮ ಕೈಗೆ ಬಂತು. 38 ರನ್ ಬಂತು 6 ಓವರಿಗೆ. ಇಲ್ಲಿ ಓಡ್ತಿದ್ದಾರೆ. ನಮ್ಮ ಬ್ಯಾಟಿಂಗ್ ಶುರು ಆಯ್ತು ಆಲ್ರೆಡಿ. ಈಗ ನನಗೆ 1 ವಿಕೆಟ್ ಬಂತು ಅಷ್ಟೇ. ನಾನು ಸುಮಾರು ವೈಟ್ ಕೊಟ್ಟೆ. ಈಗ ಆಡ್ತಾ ಇದ್ದಾರೆ. ಈ ಮ್ಯಾಚಲ್ಲಿ ಹೊಡಿಬೇಕು. ಬಾಲ್ ವಿಕೆಟಾ? ಗಾಯ್ಸ್ ವಿಕೆಟು. ಓಡ್ 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 ಬೇಡ ಗಾಯ್ಸ್ ಫುಲ್ ಹಿಂಗೆ ಮಾಡಿ ರನ್ ಔಟ್ ಮಾಡ್ತೀವಿ ನಾವು. 18 ರನ್ ಆಯಿತು. ಇನ್ನು ಅಷ್ಟೇ 18 ರನ್ 20 ಬೇಕು. ಕರೆಕ್ಟ್ 20 ರನ್ ಬೇಕಿನ್ನು. ಅಜ್ಜಂಗೆ ಹೊಡೆದೇ ಆಗ ಈಗ ರನ್ನರ್ ಹಿಡ್ಕೊಳ್ಳೋಣ. ಎಕ್ಸ್ಟ್ರಾ ಓಡ್ಲಿಕ್ಕೆ ಆಗದೆ. ನೀವು ಓಡ್ತಾನಂತೆ. 20 ಆಗದೆ 20 ಆಗದೆ ಬಿಡು. ಏ 20 ಆಗದ ಮಾರೆ. ವೈಡ್ ಎಷ್ಟು ವೈಡ್ ಹಾಕಿದ್ರಿ ಹೇಳು. ವೈಡೆ ಸಿಕ್ಕಾಪಟ್ಟೆ ಉಂಟ್ಲೆ. ವೈಡೆ ಉಂಟಲ್ಲೇ ಮಾರೆ. ವೈಡೆ ಉಂಟ 20 ರನ್ ಮಾರೆ. ಫೈನಲಿ ಈ ಮ್ಯಾಚ್ ನಾವು ವಿನ್. 38 ಟಾರ್ಗೆಟ್ 39 ಟಾರ್ಗೆಟ್ ಇತ್ತು. ನಾವು ಹೊಡೆದು ಮುಗಿಸಿದ್ವಿ ಫೈನಲ್ ಟಚ್. ನಾನು ಶಶಾಂಕ. 100 ರೂಪಾಯಿ ಬೆಟ್ಟಿಂಗ್ ಇತ್ತು. 100 ರೂಪಾಯಿ ಮನ್ನ. ನಾನು ಫೀಲ್ಡಿಂಗ್ ಹೋಗ್ಬೇಕು. ಈ ಅವರು ಹಿಂಗೆ ಮಾಡ್ಬೇಕು. ನೋಡೋಣ. ಲೆಟ್ಸ್ ಗೋ. ನಮ್ಮ ಮ್ಯಾಸ್ಟಿನ್ ಹೋಗ್ತವನೆ. ಏನ್ ಹರಿತಾನೆ ನೋಡೋಣ ಇವಾಗ. ಹೋಗ ನಮ್ ರೋಹಿತ್ ಬಂದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ರನ್ನಿಂಗ್ ಆಡ್ಸ್ಬೇಕು. ಇಲ್ಲ ನಿಂತ ಆಡ್ಸಿ. ನಮ್ಗೊಂದು ಕ್ಯಾಚ್ ಹಿಡ್ಕೊಟ್ಟಿ ಮತ್ತೆ ಅಕ್ಕ ರನ್ನಿಲ್ಲ ಫ್ರಂಟ್ ಆಗ್ಲಿಲ್ಲ ಅಂದ್ರೆ ಹೋಯ್ತಪ್ಪ ವಿಕೆಟ್. ವಿಕೆಟ್ ತೆಗ್ದು ಅಲ್ಲ ವಿಕೆಟ್ ಹೋಗಿ ಹೆಂಗ್ ಅನ್ಸ್ತಿದ್ಯಪ್ಪ ಹೇಳು. ಬಾ 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 2ನೇ ವಿಕೆಟ್ ಹೋಯ್ತು. ಅಕ್ಕಂತ ಐತ್ ನಮ್ಮ ಟೀಮು. ಅಕ್ಕ ನಮ್ಮ ಮ್ಯಾಸ್ಟಿನಪ್ಪ ನೋಡ್ರಿ. ಬಾರಿ ಕ್ರಿಕೆಟರು. ಅಕ್ಕ ಓಡ್ದ ಹೆಲ್ಪ್ ರನ್ನರ್ ಆಗಷ್ಟೇ.
ಶಶಾಂಕ ಓಡ್ಬೇಡ, ತಾಕ್ಸೋಡು. ಆ ಕಡೆ ಇಲ್ಲ ಬಿಡು, ಒಂದ್ ಸೈಡ್ ಅಷ್ಟೇ. ಗೈಸ್ ಫೈನಲಿ ಈ ಓವರ್ ಮತ್ತು 10 ರನ್ ಕಮ್ಮಿ, 29ಕ್ಕೆ ಕ್ಲೋಸ್ ಮಾಡಿದ್ದೀವಿ. ನೆಕ್ಸ್ಟ್ ಈ ಮ್ಯಾಚ್ ನಮ್ದು ಅನ್ಸುತ್ತೆ, ನೋಡೋಣ. ಈ ಮ್ಯಾಚ್ ನಾವು ಅವ್ರು ಡಿಕ್ಲೇರ್ ಕೊಟ್ಬಿಟ್ರೆ 3 ರನ್ನಿಗೆ. ಈ ನೆಕ್ಸ್ಟ್ ಮತ್ತೊಂದು ಬಾಲಿಂಗ್ ನಮ್ದು. ಈ ಓವರ್ ನಂದು 2 ಕ್ಯಾಚ್ ಡ್ರಾಪ್, 2 ಕ್ಯಾಚ್ ಇಟ್ಟಿದೆ, 2 ಕ್ಯಾಚ್ ಡ್ರಾಪ್ ಆಯ್ತು. ಈ ಮ್ಯಾಚ್ ಅವ್ರಿಗೆ ರನ್ ಹೋಯ್ತು ಅಷ್ಟು. 4 ಓವರಿಗೆ 30 ರನ್ ಏನು ಹೊಡೆದಾರೆ. ಬರ್ಬೇಕಲ್ಲೇ, ನೋಡ ಈ ಮ್ಯಾಚ್ ಎಷ್ಟಾಗತ್ತಂತ. ಕಾಯ್ಸ್ ಈ ಮ್ಯಾಚ್ದ ಮುಕ್ಳೇರ್ ಹೊಡೆಸ್ಕೊಂಡ್ಬಿಟ್ವಿ ನಾವು. 73 ಹೊಡ್ತಾರೆ, ಟಾರ್ಗೆಟ್ 74. ಈ ಮ್ಯಾಚ್ ನಾವು ಹೊಡಿತೀವಲ್ಲ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಮ್ಯಾಚ್ ಹೈ ಸ್ಕೋರ್ ಆಗಿತ್ತು. ನಾವುಗಲ್ಲ ನಾನು ಹೋಗ್ತೀನಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನೆ. ನಾವು ಗೈಸ್ ನಾವು ಆಡ್ತಿರೋದು ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಸೌಂಡ್ ನಾವು ಹೆವಿ ಕೂಗ್ತಾ ಇದೀವಿ. ಅಂದ್ರೆ ಸ್ವಲ್ಪ ಕ್ರಿಕೆಟ್ ಕೌಂಟರ್ ಕಾಲ್ ಮಾಡಿದ್ರೆ ಸೌಂಡ್ ಕಮ್ಮಿ ಆಗಿ ಅಂತ, ಅದಕ್ಕೆ ಸ್ವಲ್ಪ ಸೌಂಡ್ ಕಮ್ಮಿ ಮಾಡೋದು. ಈಗ 20-26 ಹೊಡಿ ಮಗ ಬಿಡ್ಬೇಡ, ಸಿಕ್ಕಿ ಹೊಡೆದು ಬಿಡು. 26 ಓಡ್ರಲಿ ಮರೆ. ಕ್ಯಾಚ್ ವಿಕೆಟ್ ಯಾವ ತರ ಆಗ್ತಾ ಉಂಟಂದ್ರೆ, ಇಲ್ಲೆಲ್ಲ ನೆಟ್ ಕಾಣ್ತೊಂಡಲ್ಲ ಆ ಸೈಡ್, ನಮ್ದು ಲೆಫ್ಟ್ ಸೈಡ್, ಅಲ್ಲಿ ತಗ ಡೈರೆಕ್ಟ್ ಕೈ ತಗ ಔಟ್ ನಾವು ಮಾಡ್ಕೊಂಡಿದ್ ರೂಲ್ಸ್. ಹಂಗಾಗಿ ಸುಮಾರು ವಿಕೆಟ್ ಹೋಗ್ತಾ ಉಂಟು. ಇಲ್ಲಾರೆ ಏನಾರ ಒಂದು ಆಗ್ತಿತ್ತು, ಹಂಗಾಗಿ ಸುಮ್ಮನೆ ವಿಕೆಟ್ ಸುಮಾರು ಎಲ್ಲ ಕ್ಯಾಚ್ ಔಟೆ. ಬೋಲ್ಡ್ ಅಂತೂ ಯಾವುದೂ ಇಲ್ಲ, ಎಲ್ಲ ಬರೀ ಕ್ಯಾಚ್ ಔಟ್. ಗೈಸ್ ಎಲ್ಲರದ್ದು ವಿಡಿಯೋ ಆಗ್ತುಂಟು, ನನ್ನ ವಿಡಿಯೋ ಸರಿ ಬಿಡ್ತಿಲ್ಲ. ಯಾಕಂದ್ರೆ ನಾನೇನು ವಿಡಿಯೋ ಮಾಡ್ತಾ ಹೊಡಿತಿಲ್ಲ, ನಮ್ಮ ಶಶಾಂಕ್ ಹಂಗೆ ವಿಡಿಯೋ ಮಾಡ್ತಾ ಹೊಡಿತಿಲ್ಲ, ಬಾಕಿ ಟೈಮ್ ಹೊಡೆಯಕತ್ತಾನೆ. ನನ್ನ ಹೊಡೆದಿಲ್ಲ ಸುಮಾರು, ಅದು ಬಟ್ ಸುಮಾರು ಲಾಸ್ಟ್ ಮ್ಯಾಚ್ ನಂದು 1 ಓವರ್ 3 ವಿಕೆಟ್, ಎಲ್ಲ ಬಾಲಿಗೆ ವಿಕೆಟ್ ಮಸ್ತಾಗಿತ್ತು. ಈ ಓವರ್ ತಿಂತ ಇದೆ. ರನ್ ಔಟ್ ಗೈಸ್, ರನ್ ಔಟ್. ಮ್ಯಾಚ್ ಡ್ರಾ ಉಂಟು ಮಗ, ನೋಡು. ಅಯ್ಯೋ ಮ್ಯಾಚ್ ವಿನ್. ಏನಾಯ್ತು? ಆಡಬೇಡ, ಆಡೋಣ. ಎಷ್ಟು ಕಷ್ಟ, ಅರ್ಧಂಬರ್ಧ ಆಡೋಣ. 10 ಓವರ್ ಆಯ್ತು, ಅಲ್ಲ ಆಡ್ಬಿಡೋಣ. ಒಂದ್ ಮ್ಯಾಚ್ ಆಡ, 10 ನಿಮಿಷ ಸೌಂಡ್ ಮಾಡಲ್ಲ. 10-20 ಆಗೈತಿ, ಇನ್ನೊಂದು ಮ್ಯಾಚ್ ಆಡೋ. 6 ಓವರ್ ಆಡೋ, 4 ಓವರ್ ಮ್ಯಾಚ್, ಲಾಸ್ಟ್ 4 ಓವರ್ ಮ್ಯಾಚ್ ನೋಡುವ. ಈ ಮ್ಯಾಚ್ ವಿನ್ ಆಗ್ಬೇಕಂತ ಉಂಟು ಮಗ. ಎಲ್ಲ ಡ್ರಾ ಮಗ, ಬೆಟ್ಟಿಂಗ್ ಎಲ್ಲ ಡ್ರಾ ಆಗದೆ ನೋಡ್ರಿ. ಇಷ್ಟು ಈ ಮ್ಯಾಚ್ 50 ಕಟ್ಟಿದ್ವಿ, ನೋಡ್ಬೇಕು ವಿನ್ ಆಗ್ತೀವಿ ಅಂತ. ಟಾರ್ಗೆಟ್ 43-44. 44 ಈಗ 4 ಓವರಿಗೆ 44. ಈ ಮ್ಯಾಚ್ ವಿನ್ ಆಗ್ಬೇಕು, ನೋಡ್ಬೇಕು. ಎಲ್ಲ ಓವರ್ 2 ವಿಕೆಟ್ ಅಂದ್ರೆ, ಎಲ್ಲ ಓವರ್ 2 ವಿಕೆಟ್. ಒಂದು ಬಾಲಿಂಗ್ ಚಲೋ ಇತ್ತು, ಬ್ಯಾಟಿಂಗ್ ಸ್ವಲ್ಪ ಹಾಕ್ಕೊಂಡು ನೋಡೋಣ. ಶಾರ್ಟ ಮಗ.
ಗೈಸ್ ಫಸ್ಟ್ ಟೈಮ್ ಬೋಲ್ಡ್ ಆಗಿದ್ವಿ ಮ್ಯಾಚ್ ಇವತ್ತು ಮ್ಯಾಚಲ್ಲಿ ಸುಮ್ಮನೆ ಔಟ್ ಆದಂಗೆ ಆಯ್ತು ಎಂತ ನೀವು ಓಡ್ತೀನಿ ನೋಡ್ದೆ ಶಾರ್ಟ್ ಮಗ ಎಷ್ಟಾಯ್ತು 15 + 6 21 ಟಾರ್ಗೆಟ್ ಎಷ್ಟು 43 ಮಗ 26 21 21 42 44 ಕೊಡಿ ಅಯ್ಯೋ ಹೇಳದ್ನ ಎಲ್ಲ ಕ್ಯಾಚ್ ಇನ್ನು 6 ರನ್ ಬೇಕು ನಿಮ್ಮ ಶಶಾಂಕನ್ ಕೈಲೇ ಐತಿ ಓಡ್ ಶಶಾಂಕಲ್ಲ ನಿನ್ ಮೇಲೆ 5 ರನ್ ಬೇಕು ಹೊಡಿಲೆ ಓಡ ಇಲ್ಲ ಬಂದಾರ ಲಾಸ್ಟ್ 3 ಬಾಲ್ ಸೀದಾ ಹೊಡಿ ವೈಡ್ ಮಗ 3 ರನ್ಲೆ ಪಾಪ ಅವನ್ ಯಾಕೆ ಕುಡಿತೀರೋ ಹಾ ಇನ್ನು 2 ಬಾಲಿಗೆ 2 ರನ್ ಒಂದು ಬಾಲ್ ಶಾಂಗ್ ಮಗ ಬಾಲ್ ನೋಡಿ ಹೊಡಿಲಿ ಶಶಾಂಕ್ ಮಗ ವಿಡಿಯೋ ಮಾಡಕತ್ತೀನಿ 6 ಹೊಡೆದ್ಬಿಡು ಇಲ್ಲ 4 ಹೊಡಿ ನೋಡು ಹಿಂದೆ ಫೈನಲ್ ಟಚ್ ಡ್ರಾ ಮ್ಯಾಚ್ 1 ಅವರ್ ಗೈಸ್ ಆಫೇ ಮಾಡಿದ್ರು ಲೈಟ್ ಲಾಸ್ಟ್ ಮ್ಯಾಚ್ ಡ್ರಾ ಆಗಿತ್ತು ಕ್ಲೋಸ್ ಮಾಡಿಬಿಟ್ರು ಫೋಟೋಸ್ ಬೇಕಾಗಿತ್ತು ಫೋಟೋಸ್ ಹೊಡ್ಕೊಳ್ಳಿಲ್ಲ ಆಮೇಲೆ ಹಾಂ ಬಾಲ್ ತಗೋ ಬಾಲ್ ಎಲ್ಲೈತಿ ಸ್ಲಿಪ್ಪರ್ ಎಲ್ಲ ಅಲ್ಲುಂಡು ಸ್ಲಿಪ್ಪರ್ ಬಿಚ್ಕೊ ಮಗ ಬಾಲ್ ಎಲ್ಲೈತಿ ಬಾಲ್ ತೊಗೊಂಡ್ರ ಫೋಟೋ ಹೊಡ್ಕೊಳ್ಳೋಕ್ಕಾಗಿಲ್ಲ ಸ್ಲಿಪ್ಪರಲ್ಲಿ ಉಂಟು ನನ್ನ ಚಪ್ಪಲ್ಲಿ ಮಗ ನನ್ನ ಸ್ಲಿಪ್ಪರು ಹೊರಗೆ ಬಿಟ್ಟಿದ್ದೆ ಇರ್ಬೇಕು ತಗೊಳ್ರಿ ಬಾಲ್ ಮಗ ಮ್ಯಾಚ್ ಹೆಂಗಿತ್ತಲ್ಲಿ ದರ್ಶನ್ ಮ್ಯಾಚ್ ಮಾತ್ರ ಮಸ್ತಿ ಗೈಸ್ ಇವತ್ತು ಮುಕ್ಕಳರೆ ಆಡ್ಬಿಟ್ಟಿದ್ದೀವಿ ನಾಳೆ ಆಫೀಸಿಗೆ ಹೋಗ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಮೈಕಿ ನೋವು ನೋಡ್ಬೇಕು ಏನಂತ ಶಶಾಂಕ್ ಹೆಂಗಿತ್ತು ಮ್ಯಾಚ್ ಚಿಂದಿ ಬ್ರೋ ಮ್ಯಾಚ್ ತರುಣ ಮ್ಯಾಚ್ ಹಿಂಗೆ ಎವ್ರಿ ವೀಕ್ ಬಂದ್ರೆ ಮಗ ಮ್ಯಾಚ್ ಹೆಂಗಿತ್ತು ನಾವೇ ವಿನ್ ಆದ್ವಿ ಎಲ್ಲ ಡ್ರಾ ಯಾರು ಯಾವ ಮ್ಯಾಚ್ ವಿನ್ ಆಗಿಲ್ಲ ಅವ್ರು 2 ಮ್ಯಾಚ್ ವಿನ್ ನಾವು 2 ಮ್ಯಾಚ್ ವಿನ್ ಲಾಸ್ಟಿಗೆ ಡ್ರಾ ಮ್ಯಾಚ್ ಇಷ್ಟ ಮುಗಿತು ಆಡಿದ 5 ಮ್ಯಾಚಲ್ಲಿ ಇಲ್ಲ ಮಗ ಹೆಂಗೆ ಮ್ಯಾಚ್ ಫುಲ್ ಫನ್ ಮಗ ಟೆಸ್ಟಿಂಗ್ ಮಸ್ತ್ ಇದೆ ನೆಕ್ಸ್ಟ್ ಸಂಡೇ ಮತ್ತೆ ಬರ್ಬೇಕು ಒಂದು ಸ್ವಲ್ಪ ನೀರು ಕೊಟ್ಟು ಹೋಗೋಣ ಗೈಸ್ ಆಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತು ಎಲ್ಲ ಆಡಿ ನಮ್ಮ ಶಶಾಂಕ ಅಂತ ಫುಲ್ ಮಸ್ತ್ MS ಧೋನಿನೇ ಶಶಾಂಕನ್ ಕಿಪ್ಪಿಂಗ್ ಎಲ್ಲ ಆಡಿ ನಮ್ದು ರೋಹಿತ್ ಶರ್ಮಾ ಬಿಟ್ಟಿದ್ದ ನಮ್ ಶಶಾಂಕ MS ಧೋನಿ ಬಿಟ್ಟಿದ್ದ ಏನಾಯ್ತು ಎಲ್ಲ ಆಯ್ತಾ ಅಮೌಂಟ್ ಹಾಕ್ಸ್ಕೊಂಡ್ಯಾ ನೆಕ್ಸ್ಟ್ ಸಂಡೇ ಲೆಟ್ಸ್ ಗೋ ಗೈಸ್ ಮತ್ತೆ ಬರುವ ಲೆಟ್ಸ್ ಗೋ ಮಗ ಪರ್ ಅವರಿಗೆ 300 ಸ್ವಿಮ್ಮಿಂಗ್ ಪೂಲ್ ಪರ್ ಅವರಿಗೆ 300 ಎಲ್ಲ ಪೇಮೆಂಟ್ ಹುಡುಗರದೆಲ್ಲ ಪೇಮೆಂಟ್ ಜೈ ನೆಕ್ಸ್ಟ್ ವಾರ ಮತ್ತೆ ನೆಕ್ಸ್ಟ್ ಬ್ಲಾಗ್ ಬರೀ ಇದೇ ಬ್ಲಾಗ್ ಮಾಡ್ರೆ ಬೋರ್ ಹೊಡಿತದೆ ಫಸ್ಟ್ ಸಲ ಬಂದಿದ್ದೆ ಫನ್ನಿ ಬ್ಲಾಗ್ ನೀನೇ ಜೋಕರ್ ಒಂದು ರೀಲ್ ಮಾಡೋಣ ಅಂತಿದ್ರೆ ಅದು ವೈಫೈ ಇಂದ ಹಾಟ್ಸ್ಪಾಟ್ ಇಂದ ನಿಲ್ಸಿದಲ್ಲ ಅದು ಮಾಡೋಣ ಅಂದ್ರೆ ಬರಲ್ಲ ಯಾಕಂದ್ರೆ ಮೇನ್ ಕ್ಯಾರೆಕ್ಟರ್ ಉಂಟಲ್ಲ ಅದು ಎಲ್ಲ ಒಂದು ಜ್ಯೂಸ್ ಗೀಸ್ ಕೊಡ್ಕೊಂಡು ಹೋಗುವಂತ ಜ್ಯೂಸ್ ಕಾರ್ನರ್ ಬಂದಿದ್ವಿ ಜ್ಯೂಸ್ ಎಲ್ಲ ಮಸ್ತ್ ಜ್ಯೂಸ್ ಗೀಸ್ ಕೊಡ್ತೀವಿ ಎಲ್ಲ ಹೋಗೋಣ ಟೀನ ದಿವಸ ಗೊತ್ತಿಲ್ಲ ಒಟ್ಟು ಕೊಡ್ಕೊಂಡು ಹೋಗೋ ಶಶಾಂಕ್ ಎಷ್ಟು ಗಿಡಿಲ ಆಯ್ತು ನಾನೇ ಕೊಟ್ಟಿದ್ದೀನಿ 100 ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ 100 ರೂಪಾಯಿ ಇಲ್ಲ ನಾನೇ ಕೊಟ್ಟಿದ್ದೀನಿ ನಾನೇ ಸಾಕ್ಷಿ ಇವನಿಗೆ ಕಿಪ್ಪಿಂಗ್ ನಿಲ್ಸಿದೀವಿ ಜೋಕರ್ ಮಾಡಿ
ಒಂದರ ನಮ್ ಸೈಡ್ ಬಂದ್ರೆ ಏನಾರ ಸ್ಟಂಪಿಂಗ್ ಹಸಿದರ ಮಾಡ್ತದ ಬಾಲ್ ಅಪೋಸಿಟ್ ಟೀಮ್ ಅಲ್ಲಿ ಎಷ್ಟು ನಂದೇ ಆಲ್ಮೋಸ್ಟ್ ನಾಲ್ಕೇನೋ ಎಡ್ಜಿ ಕ್ಯಾಚ್ ಒಂದು ಕ್ಯಾಚ್ ಹಿಡಿದಿಲ್ಲ ಬರೀ ಫಿಕ್ಸಿಂಗ್ ಏನೋ ಕೊಟ್ಟಾರ ಏನೋ ಗೊತ್ತಿಲ್ಲ ಒಂದು ಕ್ಯಾಚ್ ಹಿಡಿದಿಲ್ಲ ಗೊತ್ತಾ. ಆ ಕಡೆ ಟೀಮ್ ಅವ್ರ ಮೇಲೆ ಪ್ರೇಮ ಇವನಿಗೆ ಬಾಳ. ಆ ಕಡೆ ಟೀಮ್ ಲವ್ ನಾವು ದುಡ್ಡು ಕೊಟ್ಟಿದೀವಿ ಅದಕ್ಕೆ ಇವ್ರು ಫಿಕ್ಸಿಂಗ್ ಮಾಡಿದ್ರ ಹಿಂಗೆ ಜೋಬಿಂದ ಒಂದು ಕ್ಯಾಚ್ ಹಿಡ್ದ ಏನಿಲ್ಲ ಹೌಸ್ ಆಫ್ ಸ್ಪೀಡ್ಸ್ ಅಲ್ಲಿ ಏನಾದ್ರು ಕೊಡ್ಸ್ದಾಗ ಆಗ್ತಾರ ಅವ್ರು ಇವಾಗ. ಆಮೇಲೆ ನಾನು ಹೋಗ್ತೀನಿ ನಂಗಂತೂ ಒಂದಿಲ್ಲ ಒಂದು ಕ್ಯಾಚ್. ಅವ್ನ್ ಡಿಮ್ಯಾಂಡ್ ಇತ್ತು ಹೌಸ್ ಆಫ್ ಸ್ಪೀಡ್ಸ್ ಅಲ್ಲಿ ಏನಾದ್ರು ಕೊಡ್ಸಲ್ಲ ಹೋಗ್ತೀರಾ ಅಂತೇಳಿ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಹೊಂಟ್ರ ಇಲ್ಲಿ ಬಾಯ್ ನೆಕ್ಸ್ಟ್ ಮ್ಯಾಚ್ ಬಾಯ್ ತರುಣಿ ಬಾಯ್. ಐಸಿನ ಅವರು ಹೋದ್ರು ಇನ್ನು ನಾವು ಹುಡುಗಿ ಹೋಗಿ ಫಸ್ಟ್ ಎಲ್ಲ ಬಾಡಿ ಫಸ್ಟ್ ಪೇನ್ ಕಿಲ್ಲರ್ ತಿನ್ಬೇಕು ಫಸ್ಟ್ ಗೈಸ್. ಒಳ್ಳೆ ಮ್ಯಾಚ್ ಆಯ್ತು, ಒಳ್ಳೆ ಮೈಂಡ್ ಎಲ್ಲ ಫ್ರೆಶ್ ಆಗಿ ಈಗ ಬಾಡಿ ಫ್ರೆಶ್ ಮಾಡ್ಬೇಕು, ಒಳ್ಳೆ ಟ್ಯಾಬ್ಲೆಟ್ ತಿಂದು ಮಲ್ಕೋಬೇಕು. ನಮ್ಮ ಅಷ್ಟೇನ ವಿರಾಟ್ ಕೊಹ್ಲಿ ಹೊಡೆದ ನೀನೇನು ನಾನು ಒಳ್ಳೆ ಹ್ಯಾಂಗ್ ಕಾಣ್ತಿದ್ದೆ ನೀನು. ಆ ಪಿರಮಿಡ್ ಮಾಡ್ತಾರ ನೋಡು, ಪಿರಮಿಡ್ ತಲೆ ಮಮ್ಮಿ ತಲೆ ಹೆಂಗೆ ಕಾಣ್ತಿದ್ದಿಲ್ಲ ನೀನು. ಹಾ ನಂದು ಬೌಲಿಂಗ್ ಇತ್ತು ಒಳ್ಳೆ. ನಿನ್ ಬ್ಯಾಟಿಂಗ್ ಚಲೋ ಬ್ಯಾಟಿಂಗ್ ನೀನ್ ಎಷ್ಟು ಚಲೋ ಆಡ್ತೀನಿ. ಫಸ್ಟ್ ಮ್ಯಾಚ್ ಗುದ್ದು ಆಮೇಲೆ ಸ್ವಲ್ಪ ಜಾಮ್ ಆದ. ಹೋಗ್ತಾ ಒಳ್ಳೆ ಎನರ್ಜಿ ಬಂತು. ಅದು ಪಿಚ್ ತಗೊಂಡು ಸ್ವಲ್ಪ ಬಾಲ್ ಹಿಂದ್ ಬಂದ್ರೆ ವೈಡ್ ಹೋಗ್ಬಿಡ್ತದೆ, ಕರೆಕ್ಟ್ ಕಾಲಿಗೆ ಹೋಗಿಬೇಕು ಇಲ್ಲ ವೈಡ್ ಹೋಗ್ಬಿಡ್ತದೆ. ನೀನೇ ಅಣ್ಣ ಇವ್ರು ಫಿಕ್ಸಿಂಗ್ ಮಾಡಿದ್ರೆ ಅವನಿಗೆ ಹೇಳಲ್ಲ ಅವನಿಗೆ ನಾವು ₹100 ಫಿಕ್ಸಿಂಗ್ ಮಾಡ್ವಿ. ಅವನೇನಂದ ಸ್ಪಿರಿಟ್ ಹೌಸ್ ಅಲ್ಲಿ ಒಂದು ಕ್ವಾರ್ಟರ್ ಕೊಡ್ಸಿಲ್ಲ. ಕ್ವಾರ್ಟರ್ ಎಲ್ಲ ಬೇಡ ₹100 ಕೊಡ್ತೀನಿ, ನೀನ್ ಏನ್ ಬೇಕಂತ ಕುಡ್ಕ ಅಂತ. ಆಮೇಲೆ ಅಲ್ಲಿ ಇದು ಓರಿಯೋ ಶೇಕ್ ಕೊಡ್ಸ್ ಬಂದೇವ. ಲಿಟ್ರಲಿ ಒಂದ್ 4 ರಿಂದ 5 ಕ್ಯಾಚ್ ಬಿಟ್ಟಾನಪ್ಪ. ನಂದೇ ಬಿಟ್ಟಾನ ಅದು, ನಂದೇ 2 ಕ್ಯಾಚ್ ಬಿಟ್ಟಾನ ಮುಕ್ಲರಿ. ಅದು ಒಂದು ಕ್ಯಾಚ್ ಬಾರಿ ಉರಿತಪ್ಪ ಪ್ರಥಮಗೆ. ನಂಗೆ ಹಿಮಾಡಿ ತಿಕ್ಕವ್ರು ಬಿಡ್ತಲೆ, ಯಾರು ಹಿಡಿದಿಲ್ಲ ನಂಗೆ ಬರ್ಲಿಲ್ಲ ನಂಗೆ ಕರೆಕ್ಟ್ ಬರ್ಲಿಲ್ಲ. ತಿಕ್ಕವ್ರು ಬಿಡ್ತ ಆಡಿದ 2ನೇ ಬಾಲ್ ಆಗಿತ್ತದು. ತಿಕ್ಕವ್ರು ಬಿಡ್ತಪ್ಪ ಎಂತ ಹಿಡ್ದ. ನೆಕ್ಸ್ಟ್ ವೀಕ್ ಮತ್ತೆ ಹೋಣ, ನೀ ಎತ್ತಿಯಲ್ಲ. ಹಾ ಸರಿ ಮಾಡ್ಕೊಂಡು ಹೆಂಗ್ ಮಾಡ್ಬೇಕು ಹೇಳ, 8:30 10:30 ಮಾಡ್ಬಿಡ. 2 ಅವರ್ ಆರಾಮ್ ಮಾಡ್ಬೋದಲ್ಲ. ಆದ್ರೆ ಇವತ್ತು ಮ್ಯಾಚ್ ನೋಡು, ಫಸ್ಟ್ ಮ್ಯಾಚ್ ನೀವ್ ಇನ್ನ, ಸೆಕೆಂಡ್ ಮ್ಯಾಚ್ ನಾವ್ ಇನ್ನ, ಥರ್ಡ್ ಮ್ಯಾಚ್ ನೀವ್ ಇನ್ನ, ಫೋರ್ತ್ ಮ್ಯಾಚ್ ನಾವ್ ಇನ್ನ. ಹಾ ಫೋರ್ತ್ ಮ್ಯಾಚ್ ನೀವ್ ಇನ್ನ, ಆಮೇಲೆ ಲಾಸ್ಟ್ 4 ಅವರಿಂದ ಟೈ ಮ್ಯಾಚ್. ಒಳ್ಳೆ ಮ್ಯಾಚ್ ಆಯ್ತು. ₹100 ಅಲ್ಲಿ ಆಯ್ತು. ಒಳ್ಳೆ ಬಜೆಟ್ ಫ್ರೆಂಡ್ಲಿ. 6 ಅನ್ನೋದ್ಕಿಂತ ಅವ ಹೆಂಗ ಹೇಳ ಒಟ್ಟು ಹಂಗೆ ಕಟಾಕುಟ್ಟಿ ಆಡ್ತಾನೆ. ನಾನು ಶಶಾಂಕ್ ಕ್ರಿಕೆಟ್ ಅಷ್ಟೆಲ್ಲ ಆಡೋರಲ್ಲ ಆಯ್ತಾ, ನಮ್ಗೆ ಜಜ್ಮೆಂಟ್ ಆಗಲ್ಲ. ನಮ್ ಬಾಲಿಂಗ್ ಅಷ್ಟಕ್ಕಷ್ಟೇ, ಬ್ಯಾಟಿಂಗ್ ಅಷ್ಟಕ್ಕಷ್ಟೇ. ಆದ್ರೆ ಲಾಸ್ಟ್ 1 ಓವರ್ಗೆ ಎಷ್ಟು ಬೇಕಾಗಿತ್ತು? 1 ಓವರಿಗೆ 8 ರನ್ ಬೇಕಾಗಿತ್ತಾ? ಅದ್ರಾಗ ಪಜ್ಜಾ ವಿಕೆಟ್. ಆಮೇಲೆ ಹಂಗೆ ಕಟಾಕುಟ್ಟಿ ಅಂತ ಮ್ಯಾಚ್ ಆಡಲ್ಲ ಅಂತಾನೆ ಟೈ ಮಾಡ್ದ ಮ್ಯಾಚ್. ಲೈಟ್ ಆಫ್ ಮಾಡ್ಬಿಟ್ಟ, ಇಲ್ಲ 1 ಅವರ್ ಆಡ್ಬೋದಾಗಿತ್ತನ. ಲೈಟ್ ಡ್ರಾ ಆಗಿದ್ ಮ್ಯಾಚ್. ಅಷ್ಟೇನು ಒಂದೇ ವಿಕೆಟ್ ಹೋದ್ರೆ 1 ಡನ್.